ಇನ್ನು ಲೋಕಾಯುಕ್ತ ಕದ ತಟ್ಟಿದೆ ಪವರ್ಫುಲ್ ಸ್ಟೋರಿ ಪವರ್ಫುಲ್ ಫಾಲೋ ಅಪ್. ಸ್ಮಾರ್ಟ್ ಮೀಟರ್ ಹಗರಣ ದೂರು ನೀಡಿದೆ ಬಿಜೆಪಿ. ಪವರ್ ಟಿವಿ ಎಕ್ಸ್ಪೋಸ್ ಮಾಡಿದಂತಹ ಸ್ಮಾರ್ಟ್ ಲೂಟಿ ಏನಿತ್ತು ಈಗ ಲೋಕಾಯುಕ್ತ ಅಂಗಳದಲ್ಲಿದೆ. ಪವರ್ಫುಲ್ ಸ್ಟೋರಿ ಪವರ್ಫುಲ್ ಫಾಲೋ ಅಪ್ ಕೂಡ ನಮ್ಮದೇ. ಸ್ಮಾರ್ಟ್ ಮೀಟರ್ ಹಗರಣ ಬಿಜೆಪಿ ದೂರು ಕೊಟ್ಟಿದೆ ಲೋಕಾಯುಕ್ತಕ್ಕೆ ಬಿಜೆಪಿ ನಾಯಕರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸ್ಮಾರ್ಟ್ ಮೀಟರ್ ಖರೀದಿಯಲ್ಲಿ ಸಾವಿರಾರು ಕೋಟಿ ಲೂಟಿ ಮಾಡಿದ್ದಾರೆ ಅಂತ ಹೇಳಿ ದಾಖಲೆ ಸಮೇತ ದೂರನ್ನ ನೀಡಿದ್ದಾರೆ ಶಾಸಕ ಅಶ್ವಥ್ ನಾರಾಯಣ್. ಡಾಕ್ಟರ್ ಅಶ್ವಥ್ ನಾರಾಯಣ್ ನೇತೃತ್ವದ ನಿಯೋಗ ಲೋಕಾಯುಕ್ತಕ್ಕೆ ಹೋಗಿ ಇವತ್ತು ದೂರನ್ನ ಕೊಟ್ಟಿದೆ. 2 ಬಂಡಲ್ ದಾಖಲೆ ಸಮೇತ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ. ಲೋಕಾಯುಕ್ತದನ್ನ ಯಾವ ರೀತಿ ತನಿಖೆ ನಡೆಸುತ್ತೆ ಅನ್ನೋದೇ ಇಲ್ಲಿ ಬಹಳ ಕುತೂಹಲ. ಇನ್ನು ಪಾರದರ್ಶಕವಾಗಿ ತನಿಖೆ ಮಾಡಬೇಕಾಗುತ್ತೆ. ಸಾವಿರಾರು ಕೋಟಿ ರೂಪಾಯಿ ಹಗರಣ ನಡೆದಿದೆ ಅಂತ ಆರೋಪ ಇದೆ. ದೊಡ್ಡ ಮಟ್ಟದಲ್ಲಿ ಹಗರಣ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬಹುಕೋಟಿ ಹಗರಣದ ತನಿಖೆ ನಡೆಸುವಂತೆ ಬಿಜೆಪಿ ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದೆ. ಈ ಬಗ್ಗೆ ದಾಖಲೆ ಸಮೇತ ಪವರ್ ಟಿವಿ ವರದಿಯನ್ನ ಮಾಡಿತ್ತು. ಪವರ್ ಟಿವಿ ವರದಿ ಬೆನ್ನಲ್ಲೇ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿಯಾಗಿದೆ. ಸುಳ್ಳು ಹೇಳಿರೋದನ್ನ ಬಹಳ ಸ್ಪಷ್ಟವಾಗಿ ನಾನು ವಿಶ್ವನಾಥ್ ಅವರು ಅವತ್ತು ಕೂತು ಪತ್ರಿಕಾಗೋಷ್ಠಿಯಲ್ಲಿ ಬಹಳ ಸ್ಪಷ್ಟವಾಗಿ 2 ಬಾರಿ ಮಾಡಿದ್ದೀವಿ. ಅವರಿಂದ ಮತ್ತೆ ಉತ್ತರನೇ ಇಲ್ಲ. ಹಾಗಾಗಿ ಇವತ್ತು ಎಲ್ಲ ದಾಖಲೆಗಳನ್ನು ಸದನದ ಒಳಗುನು ಹೇಗೆ ಇವರು ಇವತ್ತು ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ, ಒಬ್ಬ ವ್ಯಕ್ತಿಗೆ ಕೊಡ್ಲಿಕ್ಕೋಸ್ಕರ ಹೇಗೆಲ್ಲ ತಿರುಚಿದ್ದಾರೆ, ತಮ್ಮ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಕಂಪ್ಲೇಂಟ್ ಕಾಪಿಯನ್ನ ನಿಮಗೆ ಈಗ ಸಚಿವರು ಮತ್ತೆ ಈ ಒಂದು ರಾಜಶ್ರೀ ಕಂಪನಿಗೆ ಏನಾದರೂ ನಂಟಿದೆಯಾ ಸರ್? ಅದನ್ನೇ ಆಪಾದನೆ ಮಾಡಿದೀವಲ್ವಾ. ಈಗೆಲ್ಲ ಆಪಾದನೆ ಮಾಡಿ ಈಗೆಲ್ಲ ಈಗ ಹೇಳಿದ್ವಲ್ಲ ನೋಡ್ರಿ, ಈಗ ಹೇಳ್ತಾ ಇದೀವಲ್ಲ, ಇನ್ನೇನಿದೆ ಈ ಕಂಪ್ಲೇಂಟ್ ಅಲ್ಲಿ ಎಲ್ಲ ಇದೆ. ಅವರೇ ಕಿಕ್ ಬ್ಯಾಕ್ ನ ಮನಿ ಟ್ರೀ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡಾಕ್ಯುಮೆಂಟ್ಸ್ ಅಥವಾ ಎವಿಡೆನ್ಸ್ ಗಳಿದೆಯಾ ಸರ್? ಈಗ ನೇರವಾಗಿ ಸ್ಪಷ್ಟವಾಗಿ ಕೊಟ್ಟಿದ್ದೀವಿ, ಎಲ್ಲ ತಿಳಿಸಿದ್ದೀವಿ. ಬಹಳ ಸ್ಪಷ್ಟವಾಗಿ ಎಲ್ಲ ಕಾನೂನು ಉಲ್ಲಂಘನೆ ಆಗಿರೋದನ್ನೇ ಹೇಳಿರೋದು. ನೇರವಾಗಿ ನೆಕ್ಸಸ್ ಇದೆ. ಬೇನಾಮಿ ದುರ್ಬಳಕೆ ಮಾಡಲಿಕ್ಕೆ ಕಡ್ಡಾಯವಾಗಿ ಮಾಡಲಿಕ್ಕೆ ಅವಕಾಶ ಇಲ್ದಿರೂ ಗ್ರಾಹಕರಿಗೆ ಕಡ್ಡಾಯ ಮಾಡಲಿಕ್ಕೆ ಆಗಲ್ಲ ಅಂದ್ರು ಕಡ್ಡಾಯ ಮಾಡಿದ್ದಾರೆ ಅನ್ನೋಂಥದ್ದು ಬಹಳ ಹೇಳಿದ್ದೀವಿ. ಬ್ಲ್ಯಾಕ್ ಲಿಸ್ಟೆಡ್ ಕಂಪನಿ ಜೊತೆ ಒಡಂಬಡಿಕೆ ಮಾಡಿಕೊಂಡಿದ್ದಾರೆ. 2 L1 L2 ಕಂಪನಿಗಳಾಗಿರುವಂಥವನ್ನು ಏನು ಕ್ವಾಲಿಫೈ ಆಗಿದ್ದಂಥ L1 L2 ಕಂಪನಿಗಳು ಸೇಮ್ ಮ್ಯಾನುಫ್ಯಾಕ್ಚರರ್ ಜೊತೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ಅದು ಕಾನೂನು ಉಲ್ಲಂಘನೆ. ಮತ್ತು ಏನೇನು ಆನ್ಯುವಲ್ ಟೆಂಡರ್ ವ್ಯಾಲ್ಯೂ ಕೊಡಬೇಕಾ, ಟೋಟಲ್ ಕಾಂಟ್ರಾಕ್ಟ್ ವ್ಯಾಲ್ಯೂ ಕೊಡಬೇಕಾ ಎಲ್ಲ ಹೇಳಿದ್ದೀವಿ. ನಿಮ್ಗೆ ಇನ್ನೇ ಏನೇ ಅನುಮಾನ ಇದ್ರು ಈ ಮುಂಚೆನೂ ಎಲ್ಲ ಪ್ರೆಸೆಂಟೇಷನ್ ಮಾಡಿದ್ದೀನಿ. ಆಗಲೂ ಸವಿಸ್ತಾರವಾಗಿ ಈಗ ಹೇಳ್ತಾ ಹೋದ್ರೆ 2 ಗಂಟೆ ನಿಮ್ಮನ್ನು ಮಾತಾಡಿಸಬೇಕಾಗುತ್ತೆ. ಹಾಗಾಗಿ ನಿಮ್ಗೆ ನೇರವಾಗಿ ಚಿಕ್ಕದಾಗಿ ಸ್ಪಷ್ಟವಾಗಿ ಅರ್ಥವಾಗೋ ರೀತಿಯಲ್ಲಿ ಮಾಡಿದ್ದೀನಿ. ಇನ್ನೊಂದು, ಆಮೇಲೆ ಕೆಲವೊಂದು ಪ್ರಕರಣಗಳಲ್ಲಿ ಲೋಕಾಯುಕ್ತ ಮೇಲೆ ಕೆಲವೊಂದು ದಾನದ ಕೈಗಳ ಒತ್ತಡ ಇದೆ, ಸರಿಯಾಗಿ ತನಿಖೆ ಆಗಲ್ಲ ಅನ್ನೋದು ಆಪಾದನೆಗಳಿದೆ. ಈ ಒಂದು ಪ್ರಕರಣ ಹಾಗೆ ದಾರಿ ಹಿಡಿಯುತ್ತಾ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ವಿಶ್ವಾಸ ಇರೋದ್ರಿಂದ ಕಾನೂನಾತ್ಮಕವಾಗಿ ಪ್ರಥಮವಾಗಿ ನಾವು ಬರಬೇಕಾಗಿರೋದೇ ಲೋಕಾಯುಕ್ತ ಪೊಲೀಸವ್ರ ಹತ್ರ. PC ಆಕ್ಟ್ ಅಲ್ಲಿ ಏನೇ ಕಂಪ್ಲೇಂಟ್ ಕೊಡಬೇಕು ಅಂದ್ರೆ ಮೊದಲು ಕಂಪ್ಲೇಂಟ್ ದಾಖಲೆ ಎಲ್ಲರೂ ಆಗಬೇಕಾಗಿದ್ರೆ ಲೋಕಾಯುಕ್ತ ಪೊಲೀಸ್ ಸೂಪರಿಂಟೆಂಡೆಂಟ್ ಹತ್ರನೇ ಬರಬೇಕು. ಹಾಗಾಗಿ ಕಾನೂನಾತ್ಮಕವಾಗಿ ಎಲ್ಲಿ ಬರಬೇಕಾಗಿದೆಯೋ ಅಂತ ಸ್ಥಳಕ್ಕೆ ನಾವು ಬಂದಿದ್ದೀವಿ. ಅವ್ರ ಹತ್ರನೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕಾನೂನು ಪ್ರಕಾರ ನಮ್ಮ ಪ್ರಕ್ರಿಯೆಯನ್ನ ಮಾಡಿದ್ದೀವಿ. ಹಾಗಾಗಿ ಬಹಳ ಸ್ಪಷ್ಟವಾಗಿ ಆಪಾದನೆಯನ್ನ ಮಾಡಿದ್ದೀವಿ. ಈ ಮುಂಚೆನೂ ಆಪಾದನೆಯನ್ನ ಮಾಡಿದ್ದೀವಿ. ಬಹಳ ಸ್ಪಷ್ಟವಾಗಿ ಸನ್ಮಾನ್ಯ KJ ಜಾರ್ಜ್ ಅವರಿಗೆ ನೀವು 9 ಸುಳ್ಳು ಹೇಳಿದ್ದೀರಾ. 9 ಸುಳ್ಳು ಹೇಳಿರೋದನ್ನು ದಾಖಲೆ ಸಮೇತ ನೀವು ಸುಳ್ಳು ಹೇಳಿರೋದನ್ನ ಬಹಳ ಸ್ಪಷ್ಟವಾಗಿ ನಾನು ವಿಶ್ವನಾಥ್ ಅವರು ಅವತ್ತು ಕೂತು ಪತ್ರಿಕಾಗೋಷ್ಠಿಯಲ್ಲಿ ಬಹಳ ಸ್ಪಷ್ಟವಾಗಿ 2 ಬಾರಿ ಮಾಡಿದ್ದೀವಿ. ಅವರಿಂದ ಮತ್ತೆ ಉತ್ತರನೇ ಇಲ್ಲ. ಹಾಗಾಗಿ ಇವತ್ತು ಎಲ್ಲ ದಾಖಲೆಗಳನ್ನು ಸದನದ ಒಳಗುನು ಹೇಗೆ ಇವರು ಇವತ್ತು ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ, ಒಬ್ಬ ವ್ಯಕ್ತಿಗೆ ಕೊಡ್ಲಿಕ್ಕೋಸ್ಕರ ಹೇಗೆಲ್ಲ ತಿರುಚಿದ್ದಾರೆ, ತಮ್ಮ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು